ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವನ್ನು ರೂಪಿಸಿದ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ. ಆದರೆ ಎಸ್ಬಿಐ ಉದಲಿಸುವ ಮೊದಲು ಒಂದು ಶಕ್ತಿಶಾಲಿ ಬ್ಯಾಂಕ್ ಅಸ್ತಿತ್ವದಲ್ಲಿತ್ತು. ಅದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. 1921ರಲ್ಲಿ ಬ್ರಿಟಿಷ್ ಭಾರತದ 3 ಪ್ರಮುಖ ಬ್ಯಾಂಕ್ಗಳು ಬಂಗಾಳ ಬ್ಯಾಂಕ್, ಬಾಂಬೆ ಬ್ಯಾಂಕ್ ಮತ್ತು ಮದ್ರಾಸ್ ಬ್ಯಾಂಕ್ ವಿಲೀನಗೊಂಡು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಈ ಇಂಪೀರಿಯಲ್ ಬ್ಯಾಂಕ್ ಆ ಕಾಲದಲ್ಲಿ ಬ್ರಿಟಿಷ್ ಭಾರತದ ಅತಿದೊಡ್ಡ ವಾಣಿಜ್ಯ ಬ್ಯಾಂಕ್ ಆಗಿ ಹೊರಹೊಮ್ಮಿತು. ಆದರೆ ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಬಲಿಷ್ಠ ಸಾರ್ವಜನಿಕ ಬ್ಯಾಂಕಿನ ಅಗತ್ಯವಿತ್ತು. 1955ರಲ್ಲಿ ಭಾರತ ಸರ್ಕಾರ ಇಂಪೀರಿಯಲ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿತು. ಗೋರೆವಾಲಾ ಸಮಿತಿಯ ಶಿಫಾರಸಿನಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂಪೀರಿಯಲ್ ಬ್ಯಾಂಕಿನ 60% ಷೇರುಗಳನ್ನು ಖರೀದಿಸಿ ನಿಯಂತ್ರಣವನ್ನು ವಹಿಸಿಕೊಂಡಿತು. ಮತ್ತು ಅದೇ ವರ್ಷ ಸಂಸತ್ತಿನ ಕಾಯ್ದೆಯ ಮೂಲಕ ಒಂದು ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಯಿತು. ಜುಲೈ 1, 1955ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣಗೊಂಡಿತು. ಈ ಮೂಲಕ ಎಸ್ಬಿಐ ಸರ್ಕಾರದ ಸ್ವಾಮ್ಯದ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಆಗಿ ಅಸ್ತಿತ್ವಕ್ಕೆ ಬಂತು. ಇಂಪೀರಿಯಲ್ ಬ್ಯಾಂಕಿನ ವಿಶಾಲ ಜಾಲ, ಅನುಭವ ಮತ್ತು ಪರಂಪರೆಯನ್ನು ಪಡೆದುಕೊಂಡ ಎಸ್ಬಿಐ ಇಂದಿಗೂ ಭಾರತದ ಹಣಕಾಸು ವ್ಯವಸ್ಥೆಯ ಮುಖ್ಯ ಆಧಾರ ಸ್ತಂಭವಾಗಿ ನಿಂತಿದೆ. ಇದು ಕೇವಲ ಒಂದು ಬ್ಯಾಂಕಿನ ಕಥೆಯಲ್ಲ, ಇದು ಭಾರತದ ಆರ್ಥಿಕ ಬೆಳವಣಿಗೆಯ ಕಥೆ. ಇದಾಗಿತ್ತು ಒಂದು ಅದ್ಭುತ ವಿಷಯ. ಮತ್ತೆ ಸಿಗೋಣ ಒಂದೊಳ್ಳೆ ವಿಷಯದೊಂದಿಗೆ.